ಹಾಯ್ ಹಲೋ ನಮಸ್ಕಾರ ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಮಡಿಕೇರಿಯಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತ ಭಾಗಮಂಡಲದಲ್ಲಿರೋ ತ್ರಿವೇಣಿ ಸಂಗಮದಲ್ಲಿದ್ದೀನಿ. ತ್ರಿವೇಣಿ ಸಂಗಮ ಕೂರ್ಗ್ನಲ್ಲಿ ಎಲ್ಲರೂ ಕೂಡ ನೋಡಬೇಕಾದಂತ ಪ್ರಮುಖ ಸ್ಥಳಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ತಲಕಾವೇರಿ ಮತ್ತು ಭಾಗಮಂಡಲ ಪರಸ್ಪರವಾಗಿ 8 ಕಿಲೋಮೀಟರ್ ಹತ್ರದಲ್ಲೇ ಇದೆ. ತಲಕಾವೇರಿಗೆ ಹೋಗ್ಬೇಕು ಅಂದ್ರೆ ಭಾಗಮಂಡಲ ಮೂಲಕನೇ ಹೋಗ್ಬೇಕಾಗುತ್ತೆ. ನೀವೇನಾದ್ರೂ ತಲಕಾವೇರಿಗೆ ಹೋಗ್ತೀರಾ ಅಂದ್ರೆ ಇಲ್ಲಿ ವಿಸಿಟ್ ಮಾಡ್ಬಿಟ್ಟು ಬೇಕಾದ್ರೂ ಹೋಗ್ಬೋದು, ಇಲ್ಲ ತಲಕಾವೇರಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೂ ಇಲ್ಲಿಗೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ನಾವೀಗ ತ್ರಿವೇಣಿ ಸಂಗಮದ ಆಚೆ ಇದೀವಿ. ತ್ರಿವೇಣಿ ಸಂಗಮದ ಎದುರುಗಡೆನೆ ಬಗಂಡೇಶ್ವರ ದೇವಸ್ಥಾನ ಕೂಡ ಇದೆ. ಅಲ್ಲಿ ನೋಡ್ತಿದ್ದೀರಲ್ವಾ, ಅದೇನೇ ಬಗಂಡೇಶ್ವರ ದೇವಸ್ಥಾನ. ನಾವು ಫಸ್ಟ್ ಏನಪ್ಪಾ ಅಂದ್ರೆ ತ್ರಿವೇಣಿ ಸಂಗಮ ನೋಡ್ಬಿಟ್ಟು ಆಮೇಲೆ ಬಗಂಡೇಶ್ವರ ದೇವಸ್ಥಾನ ನೋಡೋದಕ್ಕೆ ಹೋಗೋಣ. ತ್ರಿವೇಣಿ ಸಂಗಮ ಅಥವಾ ಭಾಗಮಂಡಲ 3 ನದಿಗಳ ಸಂಗಮವನ್ನ ಸಂಕೇತಿಸುತ್ತೆ. ತ್ರಿ ಅಂದ್ರೆ 3 ಮತ್ತೆ ವೇಣಿ ಅಂದ್ರೆ ಹೊಳೆಗಳು. ಈ ಪವಿತ್ರ ಸಂಗಮವು ಕಾವೇರಿ ನದಿ, ಕನ್ನಿಕೆ ನದಿ ಮತ್ತು ಅಂತರ್ವಾಹಿನಿಯಾಗಿ ಹರಿಯುವ ಸುಜ್ಯೋತಿ ನದಿಗಳನ್ನ ಒಟ್ಟಿಗೆ ತರುತ್ತೆ. ಸ್ಕಂದ ಪುರಾಣದಲ್ಲಿ ಹೇಳೋ ಪ್ರಕಾರ ಭಾಗಮಂಡಲನ ಪ್ರಾಚೀನ ಕಾಲದಲ್ಲಿ ಬಗಂಡ ಕ್ಷೇತ್ರ ಅಂತ ಕರೆಯಲಾಗ್ತಾ ಇತ್ತು. ಬಹಳ ಹಿಂದೆ ಶ್ರೀ ಬಗಂಡ ಮಹರ್ಷಿಯನ್ನು ಒಬ್ಬ ಮಹಾನ್ ಋಷಿ ತಮ್ಮ ಶಿಷ್ಯರ ಜೊತೆ ಇಲ್ಲಿ ವಾಸಿಸ್ತಾ ಇರ್ತಾರೆ. ಆದ್ರಿಂದ ಈ ಸ್ಥಳಕ್ಕೆ ಮಹಾಋಷಿ ಶ್ರೀ ಬಗಂಡ ಮಹರ್ಷಿಗಳ ಹೆಸರನ್ನಿಟ್ಟು ಭಾಗಮಂಡಲ ಅಂತ ಕರೆಯಲಾಗಿದೆ ಅಂತ ಹೇಳ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಭಕ್ತರಿಗೆ ಆಧ್ಯಾತ್ಮಿಕವಾಗಿ ಉಲ್ಲಾಸ ಸಿಗುತ್ತೆ ಅಂತ ನಂಬ್ತಾರೆ. ತುಂಬಾ ಜನ ಇಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ಕಾರ್ಯಗಳನ್ನ ಕೂಡ ನೆರವೇರಿಸ್ತಾರೆ. ಹಾಗಾಗಿ ತ್ರಿವೇಣಿ ಸಂಗಮದ ನೀರು ಮೃತರ ಆತ್ಮಗಳಿಗೆ ಶಾಂತಿ ನೀಡುತ್ತೆ ಅಂತ ಕೂಡ ನಂಬ್ತಾರೆ. ನಾವೀಗ ತ್ರಿವೇಣಿ ಸಂಗಮದ ಹತ್ರ ಇದೀವಿ. ತ್ರಿವೇಣಿ ಸಂಗಮದ ನೀರು ತುಂಬಾನೇ ಶುಚಿಯಾಗಿತ್ತು, ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ನೀರ್ ಇದೆಯಲ್ವಾ, ನೀರೊಳಗಡೆ ಚಿಕ್ಕ ಚಿಕ್ಕ ಮೀನುಗಳು ಕೂಡ ಇತ್ತು. ಹಾಗೇನೆ ಇಲ್ಲೇನಪ್ಪಾ ಅಂದ್ರೆ ಯಾವುದೇ ದೇವಸ್ಥಾನ ಇಲ್ಲ, 2 ಮಂಟಪ ತರ ಇದೆ, ಅಲ್ಲಿ ಪೂಜೆ ಮಾಡ್ತಾರಷ್ಟೇ. ನೀವೇನಾದ್ರೂ ದೇವಸ್ಥಾನ ಭೇಟಿ ಮಾಡಬೇಕು ಅಂದ್ರೆ ಬಗಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಭೇಟಿ ನೀಡಬಹುದು. ನಾವು ತ್ರಿವೇಣಿ ಸಂಗಮದ ಈ ಕಡೆ ಇದ್ದೀವಿ. ನೀವೇನಾದ್ರೂ ಆ ಕಡೆ ಹೋಗ್ಬೇಕು ಅಂದ್ರೆ ಸೇತುವೆಗಳು ಮಾಡಿದ್ದಾರೆ, ಅದ್ರ ಮೂಲಕ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ನದಿನಲ್ಲಿ ಸ್ನಾನ ಕೂಡ ಮಾಡ್ಬೋದು. ಸ್ನಾನ ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡೋದಕ್ಕೆ ರೂಮಿನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೇನೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ತ್ರಿವೇಣಿ ಸಂಗಮ ಅಂದ್ರೆ ಯಾವ ನದಿಗಳು ಅಂದ್ರೆ ಕಾವೇರಿ, ಕನ್ನಿಕೆ, ಹಾಗೇನೆ ಸುಜ್ಯೋತಿ ನದಿ. ಸುಜ್ಯೋತಿ ನದಿ ಅಂತರ್ವಾಹಿನಿಯಾಗಿ ಹರಿದು ಬರ್ತಾಳೆ. ಅಂದ್ರೆ ಸುಜ್ಯೋತಿ ನದಿ ಇದೆಯಲ್ವಾ, ಅದು ಯಾವುದೇ ಕಾಲುವೆ ಮೂಲಕ ಆಗ್ಲಿ ಕಾಡಿನ ಮೂಲಕ ಆಗ್ಲಿ ಹರಿದು ಬರಲ್ಲ, ಇಲ್ಲೇನೆ ಅಂತರ್ವಾಹಿನಿಯಾಗಿ ಹುಟ್ಟುತ್ತಾಳೆ ಅಂತ ಹೇಳಲಾಗುತ್ತೆ. ತಲಕಾವೇರಿನಲ್ಲಿ ಹುಟ್ಟುವಂತ ಕಾವೇರಿ ಗುಪ್ತಗಾಮಿನಿಯಾಗಿ ಹರಿದು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಅಂದ್ರೆ ಕನ್ನಿಕೆ ಮತ್ತೆ ಸುಜ್ಯೋತಿ ನದಿಗಳ ಜೊತೆ ಸೇರ್ತಾಳೆ. ನಂತರ ಬಲಮುರಿ ಗುಹ್ಯ ಕಣಿವೆಯ ಮೂಲಕ ಕೊಡಗಿನಿಂದ ಹೊರಹರಿದು ಬಳಿಕ ಕರ್ನಾಟಕದಲ್ಲಿ ಸುಮಾರು 381 ಕಿಲೋಮೀಟರ್ ಹರಿದು ಆ ನಂತರ ತಮಿಳುನಾಡು ಪಾಂಡಿಚೇರಿ ಮೂಲಕ 802 ಕಿಲೋಮೀಟರ್ ಕಾವೇರಿ ಪಟ್ಟಣಂನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರೋದ್ರೊಂದಿಗೆ ತಾನು ಹರಿದಲ್ಲೆಲ್ಲ ಪವಿತ್ರ ಕ್ಷೇತ್ರಗಳನ್ನ ಸೃಷ್ಟಿಸಿ ಲಕ್ಷಾಂತರ ಮಂದಿ ಪಾಲಿಗೆ ಅನ್ನದಾತೆಯಾಗಿದ್ದಾಳೆ ಅಂತಾನೆ ಹೇಳ್ಬೋದು. ತ್ರಿವೇಣಿ ಸಂಗಮ ನೋಡಿದ್ದಾದ ನಂತರ ಬಗಂಡೇಶ್ವರ ದೇವಸ್ಥಾನದ ಹತ್ರ ಹೋಗ್ತಿದೀವಿ. ಬಗಂಡೇಶ್ವರ ದೇವಸ್ಥಾನ ನೋಡೋದಕ್ಕೆ ಕೇರಳದ ದೇವಸ್ಥಾನಗಳ ಶೈಲಿನಲ್ಲಿ ಮಾಡಿದ್ದಾರೆ. ಬಗಂಡ ಮಹರ್ಷಿಗಳು ಶಿವಲಿಂಗನ ಸ್ಥಾಪಿಸ್ಬಿಟ್ಟು ಪೂಜಿಸ್ತಾ ಇದ್ರಂತೆ. ಪವಿತ್ರ ಶಿವಲಿಂಗನ ಬಗಂಡ ಮಹರ್ಷಿಗಳು ಸ್ಥಾಪಿಸಿದ ಕಾರಣಕ್ಕೆ ಬಗಂಡೇಶ್ವರ ಅಂತ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ದೇವಸ್ಥಾನದೊಳಗಡೆ ಶೂಟಿಂಗ್ ಮಾಡೋದಕ್ಕೆ ಬಿಡಲ್ಲ, ಹಾಗಾಗಿ ಹೊರಗಡೆ ಅಷ್ಟೇ ಶೂಟಿಂಗ್ ಮಾಡ್ಬಿಟ್ಟು ಹಾಕಿದ್ದೀನಿ. ಒಳಗಡೆ ಇದನ್ನ ಕೇವಲ ಫೋಟೋ ಮಾತ್ರ ಹಾಕಿದ್ದೀನಿ. ಇಲ್ಲಿ ಬಗಂಡೇಶ್ವರ, ಸುಬ್ರಹ್ಮಣ್ಯ, ಮಹಾವಿಷ್ಣು ಹಾಗೇನೆ ಗಣಪತಿ ದೇವರುಗಳ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಬಗಂಡೇಶ್ವರ ದೇವಸ್ಥಾನ ಇರೋದ್ರಿಂದ ಈ ಊರಿಗೆ ಭಾಗಮಂಡಲ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆಗ್ಲೇ ಹೇಳ್ದಾಗೆ ಇಲ್ಲಿ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಹಾಗಾಗಿ ಗೂಗಲ್ನಿಂದ ಫೋಟೋ ತೆಗೆದ್ಬಿಟ್ಟು ಅದನ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ. ಆದರೆ ಇಲ್ಲಿ ದೇವಸ್ಥಾನ ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ನೀವೇನಾದ್ರೂ ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿ ಬಂದ್ರೆ ಅನ್ನದಾಸೋಹನ ಮುಗಿಸ್ಕೊಂಡ್ಬಿಟ್ಟೇನೆ ಹೋಗಿ. ಯಾಕಂದ್ರೆ ಇಲ್ಲಿ ಭಾಗಮಂಡಲ ಸುತ್ತಮುತ್ತ ಯಾವುದೇ ಒಳ್ಳೆ ಹೋಟ್ಲುಗಳು ಕೂಡ ಇಲ್ಲ. ಹಾಗಾಗಿ ನೀವು ಅನ್ನದಾಸೋಹನ ಇಲ್ಲಿ ಮುಗಿಸ್ಕೊಂಡು ಹೋದ್ರೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾನು ಮಾಡಿದ ವಿಡಿಯೋ ಹೇಗಿತ್ತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.